ನಮಸ್ಕಾರ ಎಲ್ಲರಿಗೂ ಟ್ರೆಂಡ್ ವಿತ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ವಚನಗಳ ಕಾಯಕ ತತ್ವ BA 4th SEM ಕನ್ನಡದಲ್ಲಿ ಬರೋ 2ನೇ ಪಾಠದ ಅಕ್ಕ ಮಹಾದೇವಿಯ ವಚನಗಳ ಕುರಿತು ನೋಡ್ತಾ ಇದ್ದೀವಿ. ಈ ಹಿಂದಿನ ವಿಡಿಯೋದಲ್ಲಿ ನಾನು ಮೊದಲನೇ ಪಾಠ ಮತ್ತು ಬಸವಣ್ಣನವರ ವಚನದ ಸಂಪೂರ್ಣ ಸಾರಾಂಶವನ್ನು ನಾನು ಹಾಕಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಅಕ್ಕ ಮಹಾದೇವಿಯವರ ಕವನ ಪರಿಚಯ, ಪ್ರಶ್ನೆಗೆ ಉತ್ತರ ಹಾಗೂ ಬಹು ಆಯ್ಕೆ ಪ್ರಶ್ನೆಯನ್ನು ನೋಡ್ತಾ ಇದ್ದೀವಿ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವು ಬಸವಣ್ಣನವರ ವಚನಗಳ ಒಂದು ಕವಿ ಪರಿಚಯವನ್ನು ಯಾವ ರೀತಿ ಬರೆದ್ರು ಅದೇ ರೀತಿ ಈ ಒಂದು ಕವಿ ಪರಿಚಯವನ್ನು ಕೂಡ ಬರಿಬೇಕಾಗುತ್ತೆ. ಅಕ್ಕ ಮಹಾದೇವಿಯವರ ಕನ್ನಡ ಸಾಹಿತ್ಯದಲ್ಲಿ ಯಾವ ಸ್ಥಾನಮಾನ ಇದೆ ಮತ್ತು ಅವರ ಜನ್ಮಸ್ಥಳ, ಪೋಷಕರ ಹೆಸರು, ಆರಾಧ್ಯ ದೈವ, ಅದೇ ರೀತಿ ಅವರ ಜೀವನದಲ್ಲಿ ಯಾವ ರೀತಿ ಮಹತ್ವದ ಘಟನೆಗಳು ಸಂಭವಿಸಿದೆ ಅನ್ನೋದು ಮತ್ತು ಅವರ ಅಂಕಿತನಾಮ ಚೆನ್ನ ಮಲ್ಲಿಕಾರ್ಜುನ ಅನ್ನೋದನ್ನ ಇಷ್ಟನ್ನು ಕೂಡ ನೀವು ಬರಿಬೇಕಾಗತ್ತೆ. ಅವರ ಪ್ರಮುಖ ಕೃತಿಗಳಾಗಿರ್ಬೋದು, ವಿಶೇಷತೆ ಮತ್ತು ಆಧಾರ ಗ್ರಂಥ ಅಂದರೆ ಈ ಒಂದು ವಚನವನ್ನ ಯಾವ ಒಂದು ಆಧಾರ ಗ್ರಂಥದಿಂದ ತೆಗೆದುಕೊಳ್ಳಲಾಗಿದೆ ಅನ್ನೋದನ್ನು ಕೂಡ ನೀವು ಬರಿಬೇಕಾಗುತ್ತೆ. ಇಷ್ಟು ನೀವು ಕವಿ ಪರಿಚಯವನ್ನು ಬರೆದ್ರೆ ಸಾಕು. ಈ ಒಂದು ಕವಿ ಪರಿಚಯ ನಿಮಗೆ 5 ಮಾರ್ಕ್ಸ್ಗೆ ಕೇಳ್ತಾರೆ ಮತ್ತು 4 ಕವಿ ಪರಿಚಯನಲ್ಲಿ ನಿಮಗೆ ಕೊಡುವಂಥ ಚಾನ್ಸಸ್ ಇರುತ್ತೆ. ಇದು ಕೂಡ ಬರ್ಬೋದು. ಹಾಗಾಗಿ ಇದನ್ನ ಚೆನ್ನಾಗಿ ನೋಡಿಕೊಂಡು ನೋಟ್ಸ್ ಮಾಡಿ ಇಟ್ಕೊಂಡು ಚೆನ್ನಾಗಿ ಓದಿ ಅಂತ ಹೇಳ್ತೀನಿ. ಒಂದು ರೀತಿಯ ಪ್ರಶ್ನೆಯನ್ನ 15 ಅಂಕಕ್ಕೆ ಯಾವ ರೀತಿ ಕೇಳ್ತಾರೆ ಅಂದ್ರೆ, ಒಂದೇ ಪ್ರಶ್ನೆ ಇದೆ. ಅದೇ ಸಮಸ್ತ ಶಿವಶರಣರ ಪ್ರಥಮಗನ ಆಚರಿಸಿದ ಸತ್ಯಶುದ್ಧ ಸನ್ಮಾರ್ಗವು ನಿಜವಾದ ಕಾಯಕ ಎಂದು ಅಕ್ಕ ಮಹಾದೇವಿ ಹೇಗೆ ವ್ಯಕ್ತಪಡಿಸಿದ್ದಾರೆ ವಿವರಿಸಿ. ಈ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಇದು ಒಂದು 15 ಅಂಕಕ್ಕೆ ಬರುವಂತಹ ಪ್ರಶ್ನೆ. ಈಗ ಇದಕ್ಕೆ ಯಾವ ರೀತಿ ಉತ್ತರವನ್ನ ಬರಿಬೇಕು ಅನ್ನೋದನ್ನ ನೋಡೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಕನ್ನಡದಲ್ಲಿ 15 ಅಂಕದ ಪ್ರಶ್ನೆಗೆ ಉತ್ತರ ನೀಡ್ತಿದ್ದೀರಿ ಅಂದರೆ ಅದಕ್ಕೆ ಪೀಠಿಕೆ ವಿವರಣೆ ಸಮಾರೋಪನ ಬರೀಬೇಕಾಗುತ್ತೆ. ಇದು ನೋಡುವವ್ರನ್ನ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಮಾಡುತ್ತೆ, ಜಾಸ್ತಿ ಮಾರ್ಕ್ಸ್ ತಗೊಳ್ಳುವಂಥ ಚಾನ್ಸಸ್ ಇರುತ್ತೆ. ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸಿದಷ್ಟು ನೀವು ಪೀಠಿಕೆಯನ್ನು ಬರೆದು ವಿವರಣೆಯನ್ನು ಬರೆದು ಸಮಾರೋಪವನ್ನು ಬರೆದ್ರೆ 15ರಲ್ಲಿ 14 ಫುಲ್ ಆಫ್ ಮಾರ್ಕ್ಸನ್ನು ಕೂಡ ನೀವು ತಗೋಬೋದು. ಚೆನ್ನಾಗಿ ಕೂಡ ಸ್ಕೋರ್ ಕೂಡ ಮಾಡ್ಬೋದು. ಈ ವಿವರಣೆಯಲ್ಲಿ ಅವರು ಕೇಳಿರುವಂಥ ಪ್ರಶ್ನೆಗೆ ನೀವು ಅಕ್ಯುರೇಟ್ ಆಗಿ ಆನ್ಸರ್ನ ಬರೀಬೇಕು. ಅಂದಾಗ ಮಾತ್ರ ಅವರು ಕರೆಕ್ಟಾಗಿ ನೋಡಿ ಫುಲ್ ಮಾರ್ಕ್ಸ್ನ ಕೊಡ್ತಾರೆ. ನಾನು ಇಲ್ಲಿ ತೋರಿಸಿದಷ್ಟು ಸಂಪೂರ್ಣವಾಗಿ ಫುಲ್ ಅಂಕ ತಗೋರುವಂತಹ ಒಂದು ಆನ್ಸರು. ಇದನ್ನೇ ನೀವು ಎಕ್ಸಾಮ್ನಲ್ಲಿ ಬರೆದ್ರೆ ಔಟ್ ಆಫ್ ಮಾರ್ಕ್ಸ್ ಕೂಡ ತಗೋಬೋದು. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕ್ರೀನ್ಶಾಟ್ ತಗೊಂಡು ನೋಟ್ಸ್ಗಳನ್ನ ಬರೆದಿಟ್ಕೊಳ್ಳಿ. ಅದೇ ರೀತಿ ಇನ್ನೊಂದು ಇನ್ಫಾರ್ಮೇಷನ್ನ ನಾನು ನಿಮ್ಗೆ ಕೊಡಬೇಕು. ಇನ್ನು ಮುಂದೆ ಪ್ರತಿದಿನ ಒಂದೊಂದು ಪಾಠದಿಂದ ಕನ್ನಡ ಅಂದರೆ BA 4th SEM ಮತ್ತು BA 2nd SEM ಕನ್ನಡದು ಸಂಪೂರ್ಣವಾದ ನೋಟ್ಸ್ಗಳು ಬರುತ್ತೆ. ಹಾಗಾಗಿ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಆದಷ್ಟು ನಿಮ್ಮ ಅಭಿಪ್ರಾಯಗಳನ್ನ ನನಗೆ ತಿಳಿಸಿ ಹಾಗೂ ಲೈಕ್ ಮಾಡಿ ಅಂತ ಹೇಳ್ತೀನಿ. ಇಷ್ಟು ವಿಡಿಯೋದಲ್ಲಿ ತೋರಿಸಿದಷ್ಟು ನೀವು ಬರೆದ್ರೆ ಫುಲ್ ಮಾರ್ಕ್ಸ್ನ ಕೂಡ ನೀವು ತಗೋಬೋದು. ಕೇವಲ 15 ಅಂಕಗಳನ್ನ ಪ್ರಶ್ನೆಗಳನ್ನ ನೀವು 3 ಬರೆದ್ರೂ ಕೂಡ ಆರಾಮಾಗಿ ಪಾಸ್ ಕೂಡ ಆಗ್ಬೋದು ಮತ್ತು ಸ್ಕೋರಿಂಗ್ ಕೂಡ ಮಾಡ್ಬೋದು. ಇದಿಷ್ಟು ಅಕ್ಕ ಮಹಾದೇವಿಯ ವಚನಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಮತ್ತು ಕವಿ ಪರಿಚಯ. ಇನ್ನು ಇದಕ್ಕೆ ಬರುವಂತಹ 15 ಅಂಕದ ಬಹು ಆಯ್ಕೆ ಪ್ರಶ್ನೆಗಳು ಅಂದರೆ ನಾನು ನಿಮ್ಗೆ 15 ಕೊಟ್ಟಿದ್ದೀನಿ. ಇದರಲ್ಲಿ 2-3 ಬರ್ಬೋದು. ಅಕ್ಕ ಮಹಾದೇವಿಯ ವಚನಗಳಿಂದ ಯಾವ ರೀತಿ ಪ್ರಶ್ನೆಗಳನ್ನು ಬಹು ಆಯ್ಕೆ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಎಕ್ಸಾಂಪಲ್ಸ್ ನಿಮಗೆ 15 ಕೊಟ್ಟಿದ್ದೀನಿ. ಇದರಲ್ಲಿ ಮೊದಲನೇ ಪ್ರಶ್ನೆ, ಅಕ್ಕ ಮಹಾದೇವಿಯ ವಚನದ ಅಂಕಿತನಾಮ ಯಾವುದು? ಅವರ ವಚನಗಳ ಅಂಕಿತನಾಮ ಚೆನ್ನ ಮಲ್ಲಿಕಾರ್ಜುನ. ಪ್ರಶ್ನೆ 2, ವಚನದ ಪ್ರಕಾರ ಸನ್ಮಾರ್ಗದ ಪಥದಲ್ಲಿ ಸಾಗಲು ಇರಬೇಕಾದ ಮೊದಲ ಗುಣ ಯಾವುದು? ಅದೇ ಅಸಾದಾಚಾರ. ಪ್ರಶ್ನೆ 3, ಆಕ್ರೋಧ, ಸತ್ಯವಚನ, ಶಮದಮೆ ಇವುಗಳು ಏನನ್ನು ತಡೆಯುತ್ತವೆ ಎಂದು ಅಕ್ಕ ಮಹಾದೇವಿ ಹೇಳುತ್ತಾಳೆ? ಭವಭಕ್ತಿ ಭೇದವನ್ನು ತಡೆಯುತ್ತದೆ ಎಂದು ಅಕ್ಕ ಮಹಾದೇವಿಯವರು ಹೇಳುತ್ತಾರೆ. ಪ್ರಶ್ನೆ 4, ವಚನದಲ್ಲಿ ಉಲ್ಲೇಖವಾಗಿರುವ 32 ನೆಲೆಗಳು ಎಂದರೆ ಎಷ್ಟು? ಅವುಗಳು 32 ಅಂತ ವಚನದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪ್ರಶ್ನೆ 5, ಅಕ್ಕ ಮಹಾದೇವಿಯ ಪ್ರಕಾರ ಸತ್ಯ ಕಾಯಕ ಎಂದರೆ ಏನು? ಅದಕ್ಕೆ ಉತ್ತರ ಸತ್ಯ ಮತ್ತು ಶುದ್ಧತೆಯಿಂದ ಮಾಡುವ ಕೆಲಸವೇ ಸತ್ಯ ಕಾಯಕ ಎಂದು ಅಕ್ಕ ಮಹಾದೇವಿಯವರು ಹೇಳಿದ್ದಾರೆ. ಪ್ರಶ್ನೆ 6, ಈ ವಚನದಲ್ಲಿ ಯಾರನ್ನು ಪ್ರಥಮ ಗಣಂಗಳು ಅಥವಾ ಆದಿ ಶರಣರು ಎಂದು ಉಲ್ಲೇಖಿಸಲಾಗಿದೆ? ಯಾರನ್ನ ಅಂದರೆ ಬಸವಣ್ಣ ಮೊದಲಾದ ಸಮಸ್ತ ಗಣಗಳು ಅಂತ ಅಕ್ಕ ಮಹಾದೇವರು ತಮ್ಮ ವಚನದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪ್ರಶ್ನೆ 7, ತಾ ಬೇಡುವೆ ಸದ್ಭಕ್ತಿ ಭಿಕ್ಷೆ
ಇಲ್ಲಿ ಭಿಕ್ಷೆ ಎಂದರೆ ಏನನ್ನು ಪಡೆಯುವುದು ಅಂತ ಕ್ವಶನ್ ಇದೆ. ಅದಕ್ಕೆ ಉತ್ತರ ಕ ಸದ್ಭಕ್ತಿ ಮತ್ತು ಜ್ಞಾನವನ್ನ ಪಡೆಯುವುದು. ಪ್ರಶ್ನೆ 8. ವಚನದ ಪ್ರಕಾರ ಲಿಂಗಾರ್ಚನೆ ಮತ್ತು ಲಿಂಗಾರ್ಪಣೆಗಳು ಯಾವ ಕ್ರಮದಲ್ಲಿರಬೇಕು? ಅದಕ್ಕೆ ಉತ್ತರ ತ್ರಿವಿಧ, ಷಟ್ವಿಧ ಮತ್ತು ನವವಿಧ. ಪ್ರಶ್ನೆ 9. ಚಿದ್ಬುದ್ಧಿ ಸ್ಥಾನ ಧೂಳನ ಧಾರಣ ಇದನ್ನು ದೇಹದ ಯಾವ ಭಾಗದಲ್ಲಿ ಮಾಡಬೇಕೆಂದು ಅಕ್ಕ ಹೇಳುತ್ತಾಳೆ? ಬ ಸರ್ವಾಂಗದಲ್ಲಿ ಅಂದರೆ ಎಲ್ಲ ಭಾಗಗಳಲ್ಲಿ. ಪ್ರಶ್ನೆ 10. ಸತ್ಯ ಸನ್ಮಾರ್ಗವನ್ನರಿಯದವರನ್ನು ಅಕ್ಕ ಏನೆಂದು ಕರೆದಿದ್ದಾಳೆ? ಅಂದರೆ ಅವರನ್ನ ಮೂಢ ಅಧಮರು ಅಂತ ಅಕ್ಕ ಮಹಾದೇವಿ ಕರೆದಿದ್ದಾರೆ. ಪ್ರಶ್ನೆ 11. ಕರಸ್ಥಳಕ್ಕೆ ಲಿಂಗಸ್ಥಾಯತವಾದ ಬಳಿಕ ಏನಾಗಬೇಕು ಎಂದು ಅಕ್ಕ ಆಶಿಸುತ್ತಾಳೆ? ಕಾಯಕ ನಿವೃತ್ತಿಯಾಗಬೇಕೆಂದು ಅಕ್ಕ ಆಶಿಸುತ್ತಾಳೆ. ಪ್ರಶ್ನೆ 12. ಮಹಾಗಣವನ್ನರಿತ ಮಹಾತಂಗಂಗೆ ಏನಿಲ್ಲವೆಂದು ವಚನ ಹೇಳುತ್ತದೆ? ಕ ಮಾಯೆ ಇಲ್ಲವೆಂದು ವಚನ ಹೇಳುತ್ತದೆ. ಪ್ರಶ್ನೆ 13. ಈ ವಚನವು ಮುಖ್ಯವಾಗಿ ಯಾವ ಧರ್ಮದ ಸಿದ್ಧಾಂತಗಳನ್ನು ಪ್ರತಿಪಾದಿಸುತ್ತದೆ? ಭ ವೀರಶೈವ ಸನ್ಮಾರ್ಗ ಅಥವಾ ಶರಣ ಧರ್ಮವನ್ನ ಪ್ರತಿಪಾದಿಸುತ್ತದೆ. ಪ್ರಶ್ನೆ 14. ಲಿಂಗಕ್ಕೆ ಅಂಗಸಂಗ ಮತ್ತೇನಿಲ್ಲದೋ ಈ ಸಾಲು ಏನನ್ನು ಸೂಚಿಸುತ್ತದೆ? ಬ ಆಧ್ಯಾತ್ಮದ ಉನ್ನತ ಸ್ಥಿತಿ. ಅಂಗ ಲಿಂಗ ಸಾಮರಸ್ಯವನ್ನು ಸೂಚಿಸುತ್ತದೆ. ಪ್ರಶ್ನೆ 15. ಅಕ್ಕ ಮಹಾದೇವಿಯ ಪ್ರಕಾರ ನಿಜವಾದ ನಿರ್ಮಾಣ ಪದ ಯಾವುದರಿಂದ ಲಭಿಸುತ್ತದೆ? ಅದಕ್ಕೆ ಉತ್ತರ ಅ ಸತ್ಯ ನುಡಿ ಮತ್ತು ಸನ್ಮಾರ್ಗದ ಆಚರಣೆಯಿಂದ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ವಚನ ಕಾಯಕ ತತ್ವ, ಅಕ್ಕ ಮಹಾದೇವರ ಕವಿ ಪರಿಚಯ ಆಗಿರಬಹುದು, ಒಂದು ಪ್ರಶ್ನೆಗೆ ಉತ್ತರ ಆಗಿರ್ಬೋದು, ಹಾಗೆ ಬಹು ಆಯ್ಕೆ ಪ್ರಶ್ನೆಯನ್ನು ತಿಳಿಸ್ಕೊಟ್ಟಿದ್ದೀನಿ. ಇದು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಇದೇ ರೀತಿ ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಆಲ್ ದ ಬೆಸ್ಟ್.